अनन्तकोटिब्रह्माण्डनायक राजाधिराज योगिराज सच्चिदानन्द जगद्गुरु श्री साईनाथ महाराज की जय। ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸಂತರು ವಚನಕಾರರು ಗುರುವಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂದು ಗುರುವಿನ ಮಹತ್ವ ತಿಳಿಸಿದ್ದಾರೆ. ಹಾಗೆಯೇ ನಾವು ಪರಿಪೂರ್ಣ ವ್ಯಕ್ತಿತ್ವ ಹೊಂದಬೇಕಾದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಂದು ಸಾರಿದ್ದಾರೆ. ಇಂಥ ನುಡಿಮುತ್ತುಗಳು ನಮ್ಮ ಬದುಕಿಗೆ ದಾರಿದೀಪವಾಗುತ್ತಿವೆ. ನಮ್ಮ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕತೆಗೆ ಆದ್ಯತೆ ಕೊಟ್ಟಿದ್ದು ದೇವರ ಬಗ್ಗೆ, ಮುಕ್ತಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕೇಳುತ್ತಲೇ ಇರುತ್ತೇವೆ. ದೇವರನ್ನು ಕಾಣಬೇಕಾದರೆ ಗುರುವಿಗೆ ಶರಣಾದಾಗ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂಬುದು ತಿಳಿಯುತ್ತದೆ. ಸ್ನೇಹಿತರೆ, ಗುರು ಪೌರ್ಣಿಮೆಯನ್ನು ವೇದಗಳನ್ನು ರಚಿಸಿದ ವೇದವ್ಯಾಸರ ಜನ್ಮದಿನದಂದು ಆಚರಿಸುತ್ತಾರೆ. ಇಂದು ಗುರುಸ್ಥಾನದಲ್ಲಿರುವ ಎಲ್ಲರಿಗೂ ನಾವು ಗೌರವಿಸಿ ಆರಾಧಿಸುವುದನ್ನು ನಮ್ಮ ಸಮಾಜ ಸಂಭ್ರಮದಿಂದ ಆಚರಿಸುತ್ತಾ ಬಂದಿರುತ್ತಾರೆ. ಸ್ನೇಹಿತರೆ, ನಾನಿಂದು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂಬುದು ನಿಮಗೆ ಅರಿವಾಗಿರುತ್ತದೆ. ಸ್ನೇಹಿತರೆ, ನಾನೀಗ ನಿಮಗೆ ತೋರಿಸ ಹೊರಟಿರುವುದು ಹೆಬ್ಬಗೋಡಿಯಲ್ಲಿ ಶಿಕ್ಷಣ ತಜ್ಞರಾದ LN ಬಾಬುರವರು ನಿರ್ಮಿಸಿರುವ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ನಡೆದ ಗುರುಪೌರ್ಣಿಮೆ ಕಾರ್ಯಕ್ರಮವನ್ನು. LN ಬಾಬುರವರು ಶಿಕ್ಷಣ ತಜ್ಞರಷ್ಟೇ ಅಲ್ಲ, ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಕಳಕಳಿಯುಳ್ಳುವಂಥ ವ್ಯಕ್ತಿತ್ವವುಳ್ಳವರು, ಸಮಾಜಕ್ಕಾಗಿ ಸದಾ ಮಿಡಿಯುವ ಹೃದಯವುಳ್ಳವರು. ಕರಾಟೆ ಪಟುವಾದ ಇವರು ಸಾವಿರಾರು ಯುವಕರಿಗೆ ಕರಾಟೆಯನ್ನು ಕಲಿಸಿ ಯುವಕರನ್ನು ಸದೃಢಗೊಳ್ಳುವುದರಂತೆ ಜೊತೆಗೆ ಬದುಕಿನ ಬಂಡಿ ಎಳೆಯಲು ಮಾರ್ಗದರ್ಶಕರಾಗಿದ್ದಾರೆ. ಶಾಲಾ ಮಕ್ಕಳಿಗೆ ಸನ್ನಡತೆಯನ್ನು ತಮ್ಮ ನಡೆನುಡಿಯಿಂದ ಪ್ರಭಾವಿತರಾಗುವಂತೆ ಮಾಡಿದ್ದಾರೆ. ಹಿಂದೆ ತಿರುಗ ಬದುಕ ನೋಡು, ಕಾಣುವುದುಂಟೆ ಹೆಜ್ಜೆ ಗುರುತು, ಅಳಿದ ಮೇಲೂ ಉಳಿಯುವ ಗುರುತು. ಗಾಂಧಿ ಬಸವ ಬುದ್ಧರ ಹೆಜ್ಜೆ ಗುರುತು ಸಾವಿರ, ಕಾಣುವುದೇನೋ ನಿನ್ನ ಹೆಜ್ಜೆ ಗುರುತು, ಎಣಿಕೆ ಮಾಡು ಶ್ರೀ ಕಕ್ಕಮಲ್ಲೇಶ್ವರ ಎಂಬ ಕವಿವಾಣಿಯಂತೆ ಅವರು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತಮ್ಮ ಹೆಜ್ಜೆ ಗುರುತುಗಳನ್ನು ಉಳಿಸುತ್ತಾ ಸಾಗಿದ್ದಾರೆ. ಗುರು ಪೌರ್ಣಿಮೆಯಂದು ಸಾವಿರಾರು ಭಕ್ತರಿಗೆ ದೇವಾಲಯದಲ್ಲಿ ಶಿರಡಿ ಸಾಯಿಬಾಬಾರ ದರ್ಶನವಾಗುವಂತೆ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೇ ಪ್ರಸಾದ ವಿನಿಯೋಗವಾಗುತ್ತಿದೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ಸುಮಾರು 20,000ಕ್ಕೂ ಹೆಚ್ಚು ಭಕ್ತಾದಿಗಳು ಬಾಬಾ ದರ್ಶನ ಪಡೆದಿದ್ದಾರೆ. ಸ್ನೇಹಿತರೆ, ಈ ಕಾರ್ಯಕ್ರಮ ತಮಗೆ ಇಷ್ಟವಾಗುವುದೆಂದು ತಿಳಿಯುತ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವರೆಂಬ ವಿಶ್ವಾಸದೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನಿಮ್ಮ ಪ್ರೀತಿಯ ಪ್ರಸನ್ನ ಕುಮಾರ್.
जय राधे श्याम। ओम साई राम जय साई राम। हरे हरे कृष्णा जय राधे श्याम। साई राम जय साई राम। हरे हरे कृष्णा जय राधे श्याम। ओम साई राम जय साई राम। हरे हरे कृष्णा जय राधे श्याम। ಮಾಡುವೆ ನಿತ್ಯ ನಿನ್ನ ಧ್ಯಾನ। ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್। ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್। ಹರೆ ಹರೆ ಕೃಷ್ಣ ಜಯ ರಾಧೆ ಶ್ಯಾಮ್। ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್। ಹರೆ ಹರೆ ಕೃಷ್ಣ ಜಯ ರಾಧೆ ಶ್ಯಾಮ್। साई राम जय साई राम। हरे हरे कृष्णा जय राधे श्याम। ओम साई राम जय साई राम। हरे हरे कृष्णा जय राधे श्याम। बहु मधुरा प्रभु निन्न नाम। ओम साई राम जय साई राम। ओम साई राम जय साई राम। हरे हरे कृष्णा जय राधे श्याम। ನೀಡಲು ಬಾ ಪ್ರಭು ನೀ ಕ್ಷೇಮ। ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್। ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದಾಗೆ ಎಲ್ಲರಿಗೂ ತಿಳಿದಿರುವ ರೀತಿ ಇವತ್ತು ಒಂದು ಪುಣ್ಯ ದಿನ. ಗುರುಗಳ ಆಜ್ಞೆ ಬೇಕು, ಗುರುಗಳ ಒಂದು ಸಂದೇಶ ಬೇಕು, ಎಲ್ರಿಗೂ ಗುರು ಬೇಕು. ಗುರು ಇಲ್ಲದೆ ಯಾವುದು ನಡೆಯೋದಿಲ್ಲ ಅನ್ನೋ ಒಂದು ಇದಕ್ಕೆ ಇವತ್ತು ಗುರುಪೂರ್ಣಿಮೆಯನ್ನು ನಮ್ಮ ಹೆಬ್ಬಗೋಡಿ ಇದರಲ್ಲಿ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ಇದೇ ರೀತಿಯಾಗಿ ಸಾವಿರಾರು ಜನಕ್ಕೆ ಪ್ರಸಾದ ಇದೆ, ದೇವರ ದರ್ಶನ ಇದೆ. ಇಲ್ಲಿ ಎಲ್ಲೂ ಇರಲಿಲ್ಲ. ಸಾಯಿಬಾಬಾ ದೇವಸ್ಥಾನ ಈ ನಮ್ಮ ಹೆಬ್ಬಗೋಡಿಯಲ್ಲಿ ಪ್ರಥಮವಾಗಿ ಮಾಡಿ ಇವತ್ತು ಎಲ್ ಎನ್ ಬಾಬು ಸರ್ ಅವರು, ಅವರ ಮಗ ಆದಂಥ ಶರಣ್ ಅವರು, ಇನ್ನೂ ಭಕ್ತಾದಿಗಳು ಇವತ್ತು ಬಹಳ ಜನ ಬಂದು ಇಲ್ಲಿ ಪ್ರಸಾದ ವಿನಿಯೋಗ ಮಾಡಿ ದೇವ್ರ ದರ್ಶನ ಪಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತಾರೆ. ಸಮಾಜನ ತಿದ್ದೋ ಅಂಥವ್ರು 3 ಜನ. ಅವರಿಗೆ ಈಗಿರೋ ಸಂದರ್ಭದಲ್ಲಿ ಯಾರು ಬೆಲೆ ಕೊಡಲ್ಲ. ತಾಯಿ ತಂದೆ ಗುರು, ಯಾರು ತಾಯಿ ತಂದೆ ಗುರುಗೆ ಭಕ್ತಿಪೂರ್ವಕ ಅವ್ರು ಗೌರವ ಕೊಡ್ತಾರೋ ಅವ್ರ ಜೀವನದಲ್ಲಿ ಪಾವನವಾಗ್ತದೆ. ಈಗ ಪರಿಸ್ಥಿತಿ ಸರಿಯಿಲ್ಲ. ಶಿಕ್ಷಕರಿಗೆ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿಗಳು ಹೊಡೆಯೋ ಪರಿಸ್ಥಿತಿ ಇದೆ. ಗೌರ್ಮೆಂಟ್ ಶಾಲೆಯಲ್ಲಿ ನೋವಿನ ಸಂಗತಿ ಇದು. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಕಣ್ಣು ಬಿಟ್ಟು ನೋಡೋಂಗಿಲ್ಲ ಮಕ್ಕಳನ್ನ. ಇನ್ನು ಎಲ್ಲಿ ಬರ್ಬೇಕು ಜ್ಞಾನ, ಎಲ್ಲಿ ಬರ್ಬೇಕು ವಿದ್ಯೆ? ವಿದ್ಯಾದಾತಿ ವಿನಯಂ. ಅಕ್ಷರ ಓದೋಕ್ಕೆ ಬಂದರೆ ಅದು ವಿದ್ಯೆ ಅಲ್ಲ. ವಿನಯ ಯಾರಿಗಿದೆಯೋ ಅದು ವಿದ್ಯೆ, ಅದು ಗುರು ಕಲಿಸೋದು. ಈ ಗುರುಗಳಿಗೆ ಬೆಲೆ ಇಲ್ಲ. ಅದಕ್ಕೆ ಈ ಥರ ಅಂಧಕಾರದಲ್ಲಿ ಮುಳುಗೋಗಿದ್ದೀವಿ ನಾವು. ಇದು ಎಚ್ಚೆತ್ಕೋಬೇಕು. ತಾಯಿ ತಂದೆ ಮೊದಲು ಇದಕ್ಕೆಲ್ಲ ಕಾರಣ. ಒಬ್ಬೊಬ್ಬರು ಮಕ್ಕಳು ಇಟ್ಕೊಂಡು ಮುದ್ದಾಗಿ ಬೆಳೆಸಿ ಅವ್ರಿಗೆ ಕೇಳಿದ್ದೆಲ್ಲ ಕೊಡಿಸಿ ಅವರು ಅದಕ್ಕೆ ಎಲ್ಲದಕ್ಕೂ ಅವರು ಹವ್ಯಾಸ ಬೆಳೆಸ್ಕೊಂಬಿಟ್ಟು ಅದು ಕಟ್ ಮಾಡೋಕೆ ಹೋದ್ರೆ ಅದ್ರ ಬಂಧಿಸೋಕೆ ಹೋದರೆ ಅವ್ರು ಸಿಗೋಲ್ಲ, ಅಡ್ಡದಾರಿ ಹಿಡಿತಾರೆ. ಅದಕ್ಕೆ ಹೆಂಗೆ ಬೆಳೆಸ್ಬೇಕು, ಹೆಂಗೆ ತಿದ್ದಬೇಕು. ಒಂದು ಮಣ್ಣನ್ನು ಶಿಲೆ ಮಾಡೋದು ತಾಯಿ. ಅಂದರೆ ಮಗು
ಮಣ್ಣು ಥರ ಏನು ಗೊತ್ತಾಗಲ್ಲ ಅದನ್ನು ರೂಪ ತಿದ್ದು ತಾಯಿ, ಮೊದಲು ಗುರು ತಾಯಿ, ನೆಕ್ಸ್ಟ್ ತಂದೆ, ಆಮೇಲೆ ಗುರು. ಈ 3 ಜನನ ಯಾರು ಪೋಷಣೆ ಮಾಡಿ ಗೌರವಿಸೋ ಅವ್ರಿಗೆ ಆಶೀರ್ವಾದ ಪಡ್ಕೊಳ್ತಾರೋ ನರರಿಗೆ ಮುಕ್ತಿ ಪಡಿತಾರೆ ಅಂತ ಹೇಳ್ತಾ ಇವತ್ತು ಗುರುಪೂರ್ಣಿಮೆ ದಿವಸ ವಿಶೇಷ ದಿನ. ಎಲ್ರಿಗೂ, ಎಲ್ಲ ನರಮಾನವರಿಗೂ, ಲೋಕದಲ್ಲಿ ಎಲ್ರಿಗೂ ಅಂಧಕಾರದಲ್ಲಿ ನಾವು ನಿದ್ದೆನೇ ಮಾಡ್ತಾಯಿದ್ವಿ, ಎದ್ದೇಳಿಲ್ಲ, ನಿದ್ದೆ ಮಾಡ್ತಾಯಿದ್ದೀವಿ, ಎದ್ದೇಳಿಲ್ಲ. ತಿನ್ನೋದು, ನಿದ್ದೆ ಮಾಡೋದು, ಇದೇ ಕೆಲಸ ಮಾಡ್ಕೊಂಡಿದ್ದೀವಿ. ಅರ್ಧ ಆಯಸ್ಸು ನಿದ್ದೆಲ್ಲೇ ಕಳೆದಿದ್ದೀವಿ, ಎಚ್ಚೆತ್ಕೊಂಡಿಲ್ಲ. ಇನ್ನಾದರೂ ಈ ಗುರುಪೂರ್ಣಿಮೆ ದಿವಸ ಭಗವಂತ ಸಾಯಿಬಾಬಾ ಎಲ್ರಿಗೂ ಒಳ್ಳೆಯ ಆಶೀರ್ವಾದ ಕೊಟ್ಟು ಒಳ್ಳೆ ಅವ್ರ ಸಂಕಲ್ಪ ಸಿದ್ಧಿಸಲಿ, ಒಳ್ಳೆಯ ಜ್ಞಾನ ಕೊಡಲಿ, ಅಂಧಕಾರದಿಂದ ಬೆಳಕಿಗೆ ಬರಲಿ ಅಂತ ಹೇಳ್ತಾ ನನಗೆ ವಂದನೆಗಳು. ಜೈ ಸಾಯಿರಾಮ್. ಸಮಾಜನ ತಿದ್ದೋ ಅಂಥವ್ರು 3 ಜನ. ಅವರಿಗೆ ಈಗಿರೋ ಸಂದರ್ಭದಲ್ಲಿ ಯಾರೂ ಬೆಲೆ ಕೊಡಲ್ಲ. ತಾಯಿ, ತಂದೆ, ಗುರು. ಯಾರು ತಾಯಿ, ತಂದೆ, ಗುರುಗೆ ಭಕ್ತಿಪೂರ್ವಕ ಅವ್ರು ಗೌರವ ಕೊಡ್ತಾರೋ ಅವ್ರ ಜೀವನದಲ್ಲಿ ಪಾವನವಾಗ್ತದೆ. ಈಗ ಪರಿಸ್ಥಿತಿ ಸರಿಯಿಲ್ಲ. ಶಿಕ್ಷಕರಿಗೆ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿಗಳು ಹೊಡೆಯೋ ಪರಿಸ್ಥಿತಿ ಇದೆ. ಗೌರ್ಮೆಂಟ್ ಶಾಲೆಯಲ್ಲಿ ನೋವಿನ ಸಂಗತಿ ಇದು. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಕಣ್ಣು ಬಿಟ್ಟು ನೋಡೋಂಗಿಲ್ಲ ಮಕ್ಕಳನ್ನ. ಇನ್ನು ಎಲ್ಲಿ ಬರ್ಬೇಕು ಜ್ಞಾನ, ಎಲ್ಲಿ ಬರ್ಬೇಕು ವಿದ್ಯೆ? ವಿದ್ಯಾದಾತಿ ವಿನಯಂ. ಅಕ್ಷರ ಓದೋಕ್ಕೆ ಬಂದರೆ ಅದು ವಿದ್ಯೆ ಅಲ್ಲ. ವಿನಯ ಯಾರಿಗಿದೆಯೋ ಅದು ವಿದ್ಯೆ, ಅದು ಗುರು ಕಲಿಸೋದು. ಈ ಗುರುಗಳಿಗೆ ಬೆಲೆ ಇಲ್ಲ. ಅದಕ್ಕೆ ಈ ಥರ ಅಂಧಕಾರದಲ್ಲಿ ಮುಳುಗೋಗಿದ್ದೀವಿ ನಾವು. ಇದು ಎಚ್ಚೆತ್ಕೋಬೇಕು. ತಾಯಿ ತಂದೆ ಮೊದಲು ಇದಕ್ಕೆಲ್ಲ ಕಾರಣ. ಒಬ್ಬೊಬ್ಬರು ಮಕ್ಕಳು ಇಟ್ಕೊಂಡು ಮುದ್ದಾಗಿ ಬೆಳೆಸಿ ಅವ್ರಿಗೆ ಕೇಳಿದ್ದೆಲ್ಲ ಕೊಡಿಸಿ ಅವರು ಅದಕ್ಕೆ ಎಲ್ಲದಕ್ಕೂ ಅವರು ಹವ್ಯಾಸ ಬೆಳೆಸ್ಕೊಂಬಿಟ್ಟು ಅದಕ್ಕೆ ಕಟ್ ಮಾಡೋಕ್ಕೆ ಹೋದ್ರೆ ಅದ್ರ ಬಂಧಿಸೋಕೆ ಹೋದರೆ ಅವ್ರು ಸಿಗೋಲ್ಲ, ಅಡ್ಡದಾರಿ ಹಿಡಿತಾರೆ. ಅದಕ್ಕೆ ಹೆಂಗೆ ಬೆಳೆಸ್ಬೇಕು, ಹೆಂಗೆ ತಿದ್ದಬೇಕು. ಒಂದು ಮಣ್ಣನ್ನು ಶಿಲೆ ಮಾಡೋದು ತಾಯಿ ಅಂದರೆ ಮಗು ಮಣ್ಣು ಥರ, ಏನು ಗೊತ್ತಾಗಲ್ಲ ಅದನ್ನು ರೂಪ ತಿದ್ದು ತಾಯಿ, ಮೊದಲು ಗುರು ತಾಯಿ, ನೆಕ್ಸ್ಟ್ ತಂದೆ, ಆಮೇಲೆ ಗುರು. ಈ 3 ಜನನ ಯಾರು ಪೋಷಣೆ ಮಾಡಿ ಗೌರವಿಸೋ ಅವ್ರಿಗೆ ಆಶೀರ್ವಾದ ಪಡ್ಕೊಳ್ತಾರೋ ನರರಿಗೆ ಮುಕ್ತಿ ಪಡಿತಾರೆ ಅಂತ ಹೇಳ್ತಾ ಇವತ್ತು ಗುರುಪೂರ್ಣಿಮೆ ದಿವಸ ವಿಶೇಷ ದಿನ. ಎಲ್ರಿಗೂ, ಎಲ್ಲ ನರಮಾನವರಿಗೂ, ಲೋಕದಲ್ಲಿ ಎಲ್ರಿಗೂ ಅಂಧಕಾರದಲ್ಲಿ ನಾವು ನಿದ್ದೆನೇ ಮಾಡ್ತಾಯಿದ್ವಿ, ಎದ್ದೇಳಿಲ್ಲ, ನಿದ್ದೆ ಮಾಡ್ತಾಯಿದ್ದೀವಿ, ಎದ್ದೇಳಿಲ್ಲ. ತಿನ್ನೋದು, ನಿದ್ದೆ ಮಾಡೋದು, ಇದೇ ಕೆಲಸ ಮಾಡ್ಕೊಂಡಿದ್ದೀವಿ. ಅರ್ಧ ಆಯಸ್ಸು ನಿದ್ದೆಲ್ಲೇ ಕಳೆದಿದ್ದೀವಿ, ಎಚ್ಚೆತ್ಕೊಂಡಿಲ್ಲ. ಇನ್ನಾದರೂ ಈ ಗುರುಪೂರ್ಣಿಮೆ ದಿವಸ ಭಗವಂತ ಸಾಯಿಬಾಬಾ ಎಲ್ರಿಗೂ ಒಳ್ಳೆಯ ಆಶೀರ್ವಾದ ಕೊಟ್ಟು ಒಳ್ಳೆಯ ಅವ್ರ ಸಂಕಲ್ಪ ಸಿದ್ಧಿಸಲಿ, ಒಳ್ಳೆಯ ಜ್ಞಾನ ಕೊಡಲಿ, ಅಂಧಕಾರದಿಂದ ಬೆಳಕಿಗೆ ಬರಲಿ ಅಂತ ಹೇಳ್ತಾ ನನಗೆ ವಂದನೆಗಳು. ಜೈ ಸಾಯಿರಾಮ್. ಈ ದೇವಸ್ಥಾನದಿಂದ ನಾವು 6 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀವಿ. ಈ ದೇವಸ್ಥಾನದ ಬಂದವಾಗಿಂದನೂ ನಮ್ಗೆ ಭಾಳ ಅನುಕೂಲಗಳಾಗಿದೆ. ನಮ್ಮ ಮನಸ್ಸಲ್ಲಿ ಏನು ಇಚ್ಛೆ ಇದೆಯೋ ಅದೆಲ್ಲ ನೆರವೇರಿದೆ. ಅದರಿಂದ ನಮಗೆ ಈ ದೇವಸ್ಥಾನ ಅಂದರೆ ತುಂಬ ಇಷ್ಟ. ನಮಗೆ ಗುರುಪೌರ್ಣಿಮೆ ದಿವಸ ಈ ಸೆಂಟ್ ಮೇರಿ ಸ್ಕೂಲ್ನ ಬಾಬು ಅವರು ಸುಮಾರು ವರ್ಷಗಳಿಂದ ಈ ಒಂದು ಸಾಯಿಬಾಬಾ ದೇವಸ್ಥಾನವನ್ನು ಇಲ್ಲಿ ಮಾಡಿ ಇಲ್ಲಿ ಸುತ್ತಮುತ್ತಲ ಎಲ್ಲ ಜನರಿಗೆ ಒಳ್ಳೆ ಪ್ರಸಾದವನ್ನು ನೀಡುವುದರ ಮುಖಾಂತರ ತುಂಬ ವಿಶೇಷವಾಗಿ ನಾವು ಅಷ್ಟೇ ಒಂದು 3-4 ವರ್ಷದಿಂದ ಇವರ ಪರಿಚಯ ಆಗಿ ಈ ಒಂದು ದೇವಸ್ಥಾನಕ್ಕೆ ಬರುವಂಥ ಪರಿಪಾಠವನ್ನು ನಾವು ಇಟ್ಕೊಂಡಿದ್ದೀವಿ. ನಮಗೂ ಇಲ್ಲಿ ಒಂದು ಗುರುಪೂರ್ಣಿಮೆ ದಿವಸ ಒಳ್ಳೆಯ ಒಂದು ದರ್ಶನ ಸಿಗುತ್ತೆ, ಒಳ್ಳೆಯ ಒಂದು ಪ್ರಸಾದನೂ ಸಿಗುತ್ತೆ. ಇಲ್ಲೂ ಅಷ್ಟೇ ನಮ್ಮ ಕೈಲಾದನೂ ಒಂದಷ್ಟು ಸಹಕಾರವನ್ನು ನೀಡಬೇಕು. ಮತ್ತು ಈ ಒಂದು ಸುತ್ತಮುತ್ತಲು ಭಾಗದಲ್ಲಿ ಇಲ್ಲಿ ಎಲ್ಲ ಒಂದು ಭಾಷಿಕರು, ಎಲ್ಲ ರಾಜ್ಯದ ಜನರು ಇಲ್ಲಿದ್ದಾರೆ. ಅಲ್ಲಿಂದ ನಮ್ಮ ನಡೆ ನುಡಿನ ಸಂಸ್ಕೃತಿ, ಅದರಲ್ಲೂ ನಮ್ಮ ಭಾರತ ದೇಶ ಸನಾತನ ಸಂಸ್ಕೃತಿಯ ಬಿಂಬಿಸುವಂತಹ ಒಂದು ಸಾಯಿಬಾಬಾ ದೇವಸ್ಥಾನವನ್ನು ಇಲ್ಲಿ ನೆಲೆಸಿರ್ತಕ್ಕಂಥದ್ದು, ಎಲ್ಲರಿಗೂ ಒಂದು ದರ್ಶನ ನೀಡುವಂಥದ್ದು ಒಂದು ನೈಪುಣ್ಯತ ಕೆಲಸ. ಈ ಕೆಲಸವನ್ನು ಎಲ್ಲರ ಸಹಕಾರದೊಂದಿಗೆ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಅವ್ರಿಗೂ ದೇವರು ಆಯುಷ್ ಆರೋಗ್ಯವನ್ನು ಕರುಣಿಸಲಿ. ಇಲ್ಲಿ ಬರ್ತವ ಎಲ್ಲ ಭಕ್ತಾದಿಗಳು ಒಳ್ಳೆಯದನ್ನಾಗಲಿ ಅಂತ ಬಯಸ್ತಾ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ನಮಗೂ ಒಂದು ಸಂತೋಷ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಗುರುಪೂರ್ಣಿಮೆ ದಿವಸ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಸಹ ಗುರುವಿಗೆ ವಂದನೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜಿಸುತ್ತಾರೆ. ಹಾಗೆ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡುತ್ತಾರೆ. ನಾವು ಇದು 2ನೇ ವರ್ಷ ಇಲ್ಲಿ ಬಂದಿರೋದು. ಇಲ್ಲೆಲ್ಲ ಎಲ್ಲ ಶಾಲಾ ಮಕ್ಕಳು ಎಲ್ಲ ನೋಡಿ ನಮಗೂ ತುಂಬ ಸಂತೋಷ ಆಗಿದೆ. ನಾವು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಈ ಥರ ಮಾಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ, ವಿಶೇಷವಾಗಿ ಮಾಡಬೇಕು ಅಂತ ಅಂದ್ಕೊಂಡು. ನಮ್ಮ ಮಂದಿರ ಓಪನ್ ಆಗಿ ಸುಮಾರು ಒಂದು 7 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. 2017 ಓಪನ್ ಆಗಿದ್ದು. ಪ್ರತಿ ವರ್ಷ ಎಷ್ಟು ವಿಜೃಂಭಣೆ ನಡೀತೈತೋ ಈ ವರ್ಷ ಕೂಡ ಅದೇ ರೀತಿ ವಿಜೃಂಭಣೆ ನಾವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ.
ಹೆಬ್ಗೋಡಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಗರಸಭೆ ಪೌರ ಕಾರ್ಮಿಕರು, ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಅವರು, ಅವ್ರ ತಂಡದವರು ಎಲ್ಲ ಬೆಳಗ್ಗೆಯಿಂದ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಂದಿನಂತೆ ಈ ವರ್ಷನೂ ಸಪೋರ್ಟ್ ಮಾಡಿ ಬರೋ ವರ್ಷನೂ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಆಶಯಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಜನಸಾಗರ ತುಂಬ ಹರಿದು ಬರ್ತಾಯಿದೆ. ಪ್ರಸಾದ ಸೇವೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10:30ವರೆಗೂ ನಡೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಸಾಯಿರಾಮ್. ಓಂ ಶ್ರೀ ಸಾಯಿರಾಮ್. ಹೆಬ್ಬಗೋಡಿ ದೇವಸ್ಥಾನ, ಇಲ್ಲಿ ಶ್ರೀ ಸಾಯಿಬಾಬಾ ದೇವಸ್ಥಾನನ ನಮ್ಮ ಬಾಬು ಸರ್ ಅವರು ಪ್ರಾರಂಭ ಮಾಡಿದ್ರು. ಭಾಳ ಕಷ್ಟಪಟ್ಟು ಈ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಾರೆ, ತುಂಬ ಜನ. ಹಾಗೆ ಪ್ರತಿಯೊಬ್ಬರಿಗೂ ಒಳ್ಳೇದು ಕೂಡ ಆಗ್ತಾಯಿದೆ. ಪ್ರತಿ ವರ್ಷ ಅದ್ಧೂರಿಯಾಗಿ ಈ ಒಂದು ಗುರುಪೂರ್ಣಿಮೆ ದಿವಸ ಭಾಳಷ್ಟು ಜನ ಸ್ವಾಮಿಯ ದರ್ಶನ ಮಾಡಿ ಎಲ್ಲ ಕೃತಾರ್ಥರಾಗ್ತಾಯಿದ್ದೀವಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಮತ್ತು ಇದನ್ನು ಆಯೋಜನೆ ಮಾಡ್ತಾ ಇರುವಂಥವ್ರು ಇನ್ನೂ ಹೆಚ್ಚಿಗೆ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ, ಇನ್ನು ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ದೇವಸ್ಥಾನಕ್ಕೆ ತನು ಮನ ಧನ ಅರ್ಪಿಸಿ ಅವರು ಕೂಡ ಆ ದೈವ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ. ಹೇಳೋದ್ರೆ ವರ್ಷಕ್ಕೆ ಒಂದು ಸರಿ ಬರೋದು ಗುರುಪೂರ್ಣಿಮೆ. ಭಕ್ತರಲ್ಲಿ ಬಾಬಾ ಮೇಲೆ ಹೆಚ್ಚಾಗಿ ವಿಶ್ವಾಸ ಇಟ್ಟಿರೋದ್ರಿಂದ ಇವತ್ತೊಂದು ದಿವಸ ನೀವು ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚಾಗಿ ಜನ ಬಂದಿದ್ದಾರೆ. ದೇವರಲ್ಲಿ ಭಕ್ತಿ ಹೆಚ್ಚಾಗಿದೆ. ಅದರಿಂದ ಬಂದು ಸ್ವಾಮಿ ಸೇವೆ ಮಾಡ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ತಾವೊಬ್ಬರು ಗುರುಗಳು, ಸ್ಕೂಲ್ ಕೂಡ ತಾವೊಬ್ಬರು ಗುರುಗಳು, ತಾವು ಇಂದಿನ ಪೀಳಿಗೆ ಜನಕ್ಕೆ ತಾವು ಒಂದು ಸಂದೇಶ ಕೊಡ್ತಾರೆ, ಏನು ಕೊಡ್ತಾರೆ? ನನ್ನ ಇದೇನೆಂದರೆ, ಫಸ್ಟು ಮಕ್ಕಳಾದವರು ತಂದೆ ತಾಯಿಗೆ ಗೌರವ ಕೊಡಬೇಕು. ಅವರಿಲ್ಲ ಅಂದರೆ ಮಕ್ಕಳಿಲ್ಲ. ಆಮೇಲೆ ಸಿಗೋಂಥವ್ರೆ ಗುರುಗಳು. ತಂದೆ ತಾಯಿಗಳು ಮಕ್ಕಳನ್ನ ಸಾಕ್ಬೋದು, ಎಲ್ಲ ಮಾಡ್ಬೋದು. ಗುರುಗಳಾದವರು ಮಕ್ಕಳನ್ನ ಒಂದು ಒಳ್ಳೆ ದಾರಿಗೆ ತಗೊಂಡೋಗಿ ಮಕ್ಕಳಿಗೆ ಒಳ್ಳೇದಾಗಲಿಕ್ಕೆ ಏನು ಹೇಳಬೇಕೋ ಅದು ಹೇಳಿ ಮಕ್ಕಳಿಗೆ ಇದು ಮಾಡ್ತಾರೆ. ಸರ್, ಗುರುಪೌರ್ಣಿಮೆ ನಿಮಗೆ ಗೊತ್ತು, ಭಾರತದ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ದೇವರುಗಳು ಗುರುಗಳಿದ್ದಾರೆ. ಆ ಸನಾತನ ಧರ್ಮದ ಇದರಿಂದ ಹಂಗೆ ನಡ್ಕೊಂಡು ಬರ್ತಾ ಇದೆ. ಭಗವಂತನೇ ಗುರುಗಳನ್ನ ನಮ್ಮ ಟೈಮಲ್ಲಿ ಮಾಮೂಲಿ ನಾವು ನೀವೆಲ್ಲ ಎಷ್ಟು ಮಾತ್ರ, ಗುರುಗಳಿಲ್ಲ ಅಂದರೆ ನಾವಿಲ್ಲ. ಪ್ರವಾಸಿಗರ ತಾಣ ಮಾಡಬೇಕು ಅಂತ ಕೆಲವು ಭಕ್ತಾದಿಗಳು ಹೇಳ್ತಾ ಇದ್ದಾರೆ, ತಾವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅವ್ರ ಇಚ್ಛೆ ಸರ್, ಅದು ಅವ್ರ ಇಚ್ಛೆ. ನಾವು ಯಾರನ್ನೂ ಏನೂ ಫೋರ್ಸ್ ಮಾಡಿ ಏನೂ ಕೇಳಲ್ಲ. ಕೊಟ್ಟರೆ ತೊಗೊತೀವಿ, ಕೊಟ್ಟಿಲ್ವ ಎಲ್ಲರಿಗೂ ಏನು ಟ್ರೀಟ್ ಮಾಡ್ತೀವೋ ಕೊಟ್ಟವ್ರಿಗೂ ಕೊಟ್ಟದಿರೋರ್ಗೂ ಅದೇ ಮಾಡ್ತೀವಿ. ಮುಂದಿನ ಯೋಜನೆಗಳೇನು ಸರ್ ದೇವಸ್ಥಾನ? ಸರ್, ಮುಂದಿನ ಯೋಜನೆ ಅಂದರೆ ಒಂದು ಅನ್ನದಾನಕ್ಕೆ, ನಿತ್ಯ ಅನ್ನದಾನಕ್ಕೆ ಒಂದು ಚೌಟ್ರಿ ಮಾಡಬೇಕು. ಅದಕ್ಕೆ ಈ ಜಾಗ ತೊಗೊಂಡಿದ್ದೀವಿ ಇಲ್ಲಿ. ಇನ್ನೂ ಸ್ವಲ್ಪ ಅದರಲ್ಲಿ ಒಂದು ಅರ್ಧ ತೊಗೊಂಡಿದ್ದೀವಿ, ಇನ್ನು ಅರ್ಧ ಇದೆ. ಅದನ್ನು ತೊಗೊಂಡಾದ್ಮೇಲೆ ಅನ್ನದಾನಕ್ಕೆ ನಿತ್ಯ ಯಾರೇ ಬರಲಿ ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು, ತಿಂದ್ಬಿಟ್ಟು ಹೋಗಿ. ತುಂಬ ಒಂದು ಒಳ್ಳೆ ಯೋಜನೆ ಸರ್, ನೆರವೇರಲಿ ಬೇಗ, ಆದಷ್ಟು ಬೇಗ. ಸರ್, ಎಲ್ಲ ಸ್ವಾಮಿ ದಯೆ ಸರ್. ನಾವು ದೇವಸ್ಥಾನ ಮಾಡೋ ಟೈಮಲ್ಲಿ ಅಷ್ಟೇ, ನೀವು ನಂಬ್ತಿರೋ ಇಲ್ಲೋ, 1 ವರ್ಷ 3 ತಿಂಗಳಿಗೆ ದೇವಸ್ಥಾನ ಇನಾಗ್ರೇಷನ್. ಅದು ಹೆಂಗೆ ಕೆಲಸ ಆಯಿತೋ ಏನಾಯಿತೋ ನನಗೆ ಅರ್ಥನೇ ಆಗಿಲ್ಲ. ನಾವು ಯಾರಿಗಂತೂ ಕೇಳಿಲ್ಲ. ಕೆಲವು ದಾನಿಗಳು ಬಂದು ಅವರಸ್ಕರ ಕೊಟ್ಟಿದ್ದಾರೆ, ದೇವಸ್ಥಾನ ಆಗಿದೆ. ಆವತ್ತಿಂದ ಇವತ್ತವರೆಗೂ ಪ್ರತಿ ಗುರುವಾರನೂ ಸುಮಾರು ಜನ ಸೇರ್ತಾರೆ.